ಮತ್ತು ಡ್ಯಾಂಡ್ರಫು ಶಾಂಪು ಬಳಸಿದ್ದೀವಿ, ಟಾಯ್ಲೆಟ್ಸು ಬಳಸಿದ್ದೀವಿ, ನೆಲ ಒರೆಸೋದು ಬಳಸಿದ್ದೀವಿ. ಸೊ ಇದು ಮಕ್ಕಳದು ಗ್ಯಾಸ್ಟ್ರಿಕ್ದು ಇವೆಲ್ಲ ಬಳಸ್ತಾ ಇದ್ದೀವಿ ಮೇಡಮ್. ಗ್ಯಾಸ್ಟ್ರಿಕ್ ಹೆಂಗಾಯ್ತು ನಿಮ್ಗೆ? ಗ್ಯಾಸ್ಟ್ರಿಕ್ದು ಪರವಾಗಿಲ್ಲ. ನಿಮ್ಗೆ ಏನು ಅನ್ನಿಸ್ತು ಸರ್? ಇದೆಲ್ಲ ನೋಡಿದ ಮೇಲೆ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಮಗೆ ಅನ್ಕೊಳ್ತಿದ್ದೆ. ಚೆನ್ನಾಗಿದೆ ಮೇಡಮ್, ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ನೀವು ಚರ್ಚು ನಡೆಸ್ತಾ ಇದ್ದೀರಾ ಆಲ್ರೆಡಿ. ಇದು ಒಂದು ಒಂಥರ ಸೋಷಿಯಲ್ ಸರ್ವಿಸ್. ಇದು ಜನಗಳಿಗೆ ಆಧ್ಯಾತ್ಮಿಕ ಕಡೆ ಗಮನ ಎಳ್ಕೊಂಬಂದ್ರೆ ಇದ್ರ ಜೊತೆಗೆ ಇದು ಆರೋಗ್ಯನ ಕೊಡ್ಬೋದಲ್ವಾ? ಖಂಡಿತ ಮೇಡಮ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮೇಡಮ್. ಎಷ್ಟೇ ಇದ್ದು ತುಂಬ ಒಳ್ಳೆಯದು ಮೇಡಮ್. ಈಗ ತೆಂಗಿನ ಗಿಡದ ಕಡೆ ಹೇಳ್ತೀವಿ, ಆ ತೆಂಗಿನಕಾಯಿಗೂ ಒಳ್ಳೆ ಕಾಯಿ ಸೈಜು ಎಲ್ಲ ಬರಂಗೆ ಅದಕ್ಕೂ ಕೊಡೋಣ, ಸರಿನಾ? ಅದಕ್ಕೂ ಕೊಟ್ಟಾಗ ನಿಮ್ಗೆ ಏನು ಅನಿಸ್ತೈತೆ? ರೈತರಿಗೂ ತಿಳಿಸ್ಬೋದಲ್ಲ ನೀವು? ಖಂಡಿತ ಮೇಡಮ್ ಅಲ್ವಾ? ಇವಾಗ ನೋಡ, ಹಳ್ಳೆಲ್ಲ ಡ್ರಾಪ್ ಆಗ್ತಾ ಐತೆ, ಮತ್ತೆ ಎಲ್ಲ ಸೈಜ್ ಕಡಿಮೆ ಬರ್ತಾ ಐತೆ. ತಿರ್ಗಿ ಅದಕ್ಕೆ ಏನಾಗಿದೆ ಅಂದರೆ ಒಂದು ಒಮ್ಮಳೆ ಹೊಡಿತೈತೆ, ಅದು ನಿಮಗೆ ಕೈ ಸಿಗ್ತದೆ ಅಲ್ವಾ? ಅದಕ್ಕೆ ಗೊಬ್ಬರನೂ ಕೊಡೋಣ. ಆ ಗೊಬ್ಬರನೂ ಇದ್ರಲ್ಲಿ ಸಿಗ್ತೈತೆ. ಅದು ಒಳ್ಳೆ ಕಾಯಿ ಇಳುವರಿ ತಂದು ಕೊಟ್ಟಾಗ ನೀವು ಬೇರೆಯವ್ರಿಗೆ ಶೇರ್ ಮಾಡ್ಬೋದು. ಖಂಡಿತ ಮೇಡಮ್ ಮಾಡೋಣ. ಒಳ್ಳೆ ಇಳುವರಿ ತಗೋಬೋದು, ಆರೋಗ್ಯನೂ ಕೊಡ್ಬೋದು, ಸರಿನಾ? ಮತ್ತೆ ಮಕ್ಕಳಿಗೋಸ್ಕರ ಏನಾದರೂ ಮಾಡ್ಬೋದು, ಜನಗಳಿಗೂ ಏನಾದರೂ ಮಾಡ್ಬೋದು. ಓಕೆ ಮೇಡಮ್, ಮಾಡ್ಬೋದಲ್ಲ? ಖಂಡಿತ ಮೇಡಮ್, ಖಂಡಿತನಾ? ಖಂಡಿತ ಮೇಡಮ್ ಮಾಡ್ಬೋದು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.